ಪರಮಾತ್ಮನ ಯೋಗ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗ ಯೋಗರಾಜ್ ಭಟ್ರು ಇದ್ದಾರೆ, ಅಂದರೆ ಪರಮಾತ್ಮನ ಸೃಷ್ಟಿಕರ್ತ. ನಮಸ್ಕಾರ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ವೀಕ್ಷಕರಿಗೆ, ನಮಸ್ಕಾರ. ಹೇಗಿದ್ದೀರಿ ಭಟ್ರೆ? ಚೆನ್ನಾಗಿದ್ದೀವಿ. ಇದು ಒಳ್ಳೆ ಹಾಸ್ಪಿಟ್ಲಲ್ಲಿ ಮಲಗಿರೋ ಪ್ರೆಗ್ನೆಂಟ್ ಲೇಡಿನ ಕೇಳ್ದಂಗೆ ಆಯ್ತು. ನಾಡಿದ್ದು ಡೆಲಿವರಿ ಎಕ್ಸಾಕ್ಟ್ಲಿ. ಹೇಗೆ ಅನ್ನಿಸ್ತಾ ಇದೆ ಡೆಲಿವರಿ? ಒಂದೆರಡು ದಿನದಾಗೆ ಹೇಗೆ ಅನ್ನಿಸುತ್ತೆ ಯೂಶ್ವಲಿ ಡೆಲಿವರಿ? ಹಾಂ, ಗೊತ್ತಿಲ್ಲ. ನಮ್ಗೆ ಇದೆಲ್ಲ ಕೂಡಿ ಬಂದ ಚಿತ್ರ ಅಂತ ನಾನೆಲ್ಲ ಕಡೆ ಹೇಳಿದ್ದೀನಿ, ಮತ್ತು ನನಗೋದು ವೈಯಕ್ತಿಕವಾಗಿ ಹಾಗೆ ಅನಿಸಿನೇ ಹೇಳಿದ್ದು. ಒಂದು ಕಡೆ ತುಂಬ ಖುಷಿ ಆಗುತ್ತೆ, ತುಂಬ ವಿಶ್ವಾಸ, ಮತ್ತು ಜನ ಏನಂತಾರೋ ಅಂತ ಒಂದು ಕಡೆ ಹೆದರಿಕೆನೂ ಇರುತ್ತೆ. ಆಮೇಲೆ ಇಷ್ಟು ದೊಡ್ಡ ಆಡಿಯೋ ಹಿಟ್ ನಾನು ಪ್ರಿಡಿಕ್ಟ್ ಮಾಡಿರಲಿಲ್ಲ. ಎಲ್ಲ ಸೇರಿ ನಾನು ಒಬ್ಬ ಪ್ರೇಕ್ಷಕ ಆಗಿ ತುಂಬ ಕುತೂಹಲದಿಂದ ಕಾಯ್ತಿದ್ದೆ. ಓಕೆ, ನೀವು ಆಡಿಯೋ ಬಗ್ಗೆ ಹೇಳಿದ ನಂಗೆ ನೀವೇ ಹೇಳಿದ ನೆನಪಂತು. ಅಂದರೆ ಸೌತ್ ಇಂಡಿಯಾದಲ್ಲಿ ಟಾಪ್ 10 ಅಥವಾ ಟಾಪ್ 30 ಸಾಂಗ್ಸಲ್ಲಿ, ಟಾಪ್ 20 ಸಾಂಗ್ಸಲ್ಲಿ ಈ ಚಿತ್ರದ ಎಲ್ಲ 6 ಹಾಡುಗಳಿದೆ ಅನ್ನೋದು ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ವಂಡರ್ಫುಲ್ ಅನ್ಸುತ್ತೆ ನನಗದು. ಸೊ ಇವರು ಹುಡುಗಿಯರು ಏನು ಮಾಡ್ತಾರೆ ನಿಮ್ಮ ಸಿನಿಮಾದಲ್ಲಿ? ಇದನ್ನು ಅಲ್ಲಿ ಇಲ್ಲಿ ಹೇಳಿದ್ದೀನಿ. ಒಬ್ಳು ನಿಂತ್ಕೊಂಡು ನಿದ್ದೆ ಮಾಡ್ತಾಳೆ, ಒಬ್ಳು ಮಲ್ಕೊಂಡು ಹಾಡು ಹೇಳ್ತಾಳೆ. ಅಷ್ಟು ನಿರ್ವಿಕಾರ ನಿರ್ಲಿಪ್ತ ಹುಡುಗಿರು ನಮ್ಮ ಕಥಾನಾಯಕಿ. ಬಟ್ ಅದು ತಮಾಷೆಗೆ ನಾನು ಹೇಳೋದು, ಇಬ್ಬರದ್ದು ಪರ್ಫಾರ್ಮೆನ್ಸನ್ನು ನೀವು ತೆರೆ ಮೇಲೆ ನೋಡಿ ಆನಂದಿಸ್ಬೇಕು. ಅಂಥ ಒಂದು ಅನ್ಎಕ್ಸ್ಪ್ಲಿಕಬಲ್ ಪರ್ಫಾರ್ಮೆನ್ಸ್ ಇದೆ ಇಬ್ಬರದ್ದು. ಓಕೆ, ಒಬ್ಬಳು ನಾರಿ, ಇನ್ನೊಬ್ಬಳು ಹುಡುಗಿ ಮಾರಿ. ಅದು ನಾನು ಮೊದಲಿಂದ ಅಂದ್ಕೊಂಡು ಬರೆದದ್ದು. ಆಮೇಲೆ 2 ಕ್ಯಾರೆಕ್ಟರ್ಸ್ ನನ್ನ ಫೇವ್ರೆಟ್ ಫೀಮೇಲ್ ಕ್ಯಾರೆಕ್ಟರ್ಸ್. ಎನಿ ಕಮೆಂಟ್ಸ್ ಫಾರ್ ದಟ್? ಫಾರ್ ಮ್ಯಾರಿಮಾ ಇಲ್ಲ, ಐ ಥಿಂಕ್ ಇಟ್ ಸೂಟ್ಸ್. ಅಂದ್ರೆ ನಮ್ಮ ಪರ್ಸನಲಿ ನಾವು ಹೇಗಿದ್ದೀವಿ ಅಂತ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್. ನೀವು ನಾರಿ, ಅವ್ರು ಮಾರಿ. ಯಾವಾಗ ಮಾರಿ ಅಲ್ಲ, ಚಿಕ್ಕ ಹುಡುಗಿ. ಸೊ ಅದೇ ಯೋಗರಾಜ್ ಸರ್ ಅಲ್ಲಿ ಒಂದು ಸ್ಪೆಷಲ್ ಕ್ವಾಲಿಟಿ ಇದೆ. ಫಸ್ಟ್ ದಿನದಿಂದ ನಾನು ಅದನ್ನ ನೋಟಿಸ್ ಮಾಡಿದೆ. ನಮ್ಮಲ್ಲಿ ಇರೋ ಪಾಸಿಟಿವ್ಸ್ನ ಆದಷ್ಟು ಹೈಲೈಟ್ ಮಾಡ್ಬಿಟ್ಟು ಯೂಸ್ ಮಾಡ್ತಾರೆ. ಹೈಲೈಟ್ ಮಾಡ್ತಾರೆ. ಅದನ್ನ ಯೂಸ್ ಮಾಡಿ ಆ ಒಂದು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಹೆಣಿತಾ ಹೋಗ್ತಾರೆ. ಸೊ ಅದು ನ್ಯಾಚುರಲ್ ಆಗಿ ಕಾಣುತ್ತೆ. ಅಂಡ್ ಬ್ಯೂಟಿಫುಲ್. ನನಗೇನಂದ್ರೆ ಈಗ ಒಂದು ಕುತೂಹಲ ಇದೆ. ಈಗ ಭಟ್ರು ನಮ್ಮ ಜೊತೆಗಿದ್ದಾರೆ, ನೀವು ಇಬ್ಬರು ಇದ್ರಿ. ನಾನು ಪ್ರಶ್ನೆಗಳನ್ನ ಕೇಳೋದಿದ್ದೇ ಇರುತ್ತೆ. ಐಂದ್ರಿತ, ದಿಸ್ ಇಸ್ ಅನ್ ಅಪಾರ್ಚುನಿಟಿ ಫಾರ್ ಯು. ನೀವು ನಿಮ್ಮ ಮನಸ್ಸಲ್ಲಿ ಹುಡುಗಿದ್ದ ಒಂದು ಭಾವನೆ ಹೊರಗಡೆ ಹಾಕಕ್ಕೆ, ಅಂದ್ರೆ ನೀವು ಭಟ್ರಿಗೆ ಒಂದು ಪ್ರಶ್ನೆ ಕೇಳ್ಬೋದು. ಎನಿ ಪ್ರಶ್ನೆ? ತುಂಬಾ ಪ್ರಶ್ನೆ ಕೇಳಿ. ಎನಿ ಪ್ರಶ್ನೆ. ಆಲ್ರೆಡಿ ಯಾವತ್ತೂ ನಾನು ತುಂಬಾ ಪ್ರಶ್ನೆ ಕೇಳಿದ್ದೀನಿ, ಅದೇ ಸೇಮ್ ರಿಪೀಟ್ ಮಾಡಲ್ಲ. ರಿಪೀಟ್ ಮಾಡಬೇಡಿ. ಸಮಥಿಂಗ್ ನ್ಯೂ. ಎಲ್ಲ ಪ್ರಶ್ನೆ ನಾನು ಕೇಳಿದ್ದೀನಿ. ಎಲ್ಲ ಖಾಲಿ ಆಗ್ಬಿಟ್ಟಿದೆ ಪ್ರಶ್ನೆಗಳು. ಇನ್ನೊಂದು ಹುಟ್ಟಿಸಿ ಏನಾದ್ರು. ಅದೇ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಕೇಳಿ, ನಾನು ಹೇಳ್ತಾ ಇದ್ದೀನಿ. ಓಕೆ, ನಿಮ್ ಫೇವ್ರೆಟ್ ಹಾಡು ಯಾವುದು? ಇಂಥದ್ದು ಬೇಡ್ರಿ, ಇಂಥದ್ದು ಬೇಡ. ಓಕೆ, ಸೂರಿ ಸರ್ ನಿಮ್ ಮಧ್ಯ ಏನಿದೆ? ಗಂಡ ಯಾರು, ಹೆಂಡತಿ ಯಾರು? ಇದನ್ನು ಕೂಡ ಇನ್ನೊಂದು ಎರಡು ಕಡೆ ಕೇಳಿದ್ಲು. ಈಗ ಅದೊಂದು ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅನ್ಸುತ್ತೆ ಅದು ನನಗೆ. ಯಾಕಂದರೆ ನಾರ್ಮಲಿ ಎರಡು ಯಶಸ್ಸುಗಳು ಒಂದೇ ಕಡೆ ಇದ್ದಾಗ ಕಿತ್ತಾಟ ಸಹಜ. ಅದು ಹೆಂಗೆ ನೀವಿಬ್ರು ಅಷ್ಟು ಫ್ರೆಂಡ್ಸ್ ಆಗಿರೋಕ್ಕೆ ಸಾಧ್ಯ? ಅವರ ಸಿನಿಮಾಗೆ ನೀವು ಹಾಡು ಬರೀತೀರಿ, ನಿಮ್ಮ ಸಿನಿಮಾಗೆ ಅವರು ಚಿತ್ರಕಥೆಗೆಲ್ಲ ಹೆಲ್ಪ್ ಮಾಡ್ತಾರೆ, ಜೊತೆಗಿರ್ತಾರೆ, ಹೆಂಗದು ಅವ್ರದ್ದು. ಅಲ್ಲಿ ಆ ಒಂದು 6-8 ವರ್ಷದ ಒಂದು ಸ್ನೇಹ ನನ್ನ ಪ್ರಕಾರ, ನಾನೊಬ್ಬ ಇಂಡಸ್ಟ್ರಿ ವ್ಯಕ್ತಿಯಾಗಿ ಅಥವಾ ಕನ್ನಡಿಗ ಆಗಿ ಅದೊಂದು ಎಕ್ಸಾಂಪಲ್ ನನಗೆ. ಅದನ್ನು ನಾವು ಸ್ನೇಹ ಎಲ್ಲಿಂದ ಶುರು ಆಯಿತು ಅದನ್ನು ಉಳಿಸ್ಕೊಂಡ್ಬಂದಿರೋದು. ಈಗ ಅವನ ಯಶಸ್ಸು ನನಗೆ ಹೆಲ್ಪ್ ಮಾಡುತ್ತೆ, ನನ್ನ ಕೆಲಸ ಅವನಿಗೆ ಹೆಲ್ಪ್ ಮಾಡುತ್ತೆ, ನನ್ನ ಯಶಸ್ಸು ಅವನಿಗೆ ಹೆಲ್ಪ್ ಮಾಡುತ್ತೆ. ಈ ಥರದ್ದು ಗಿವ್ ಆ್ಯಂಡ್ ಟೇಕ್ ಫ್ರೆಂಡ್ಶಿಪ್ ಅದು. ಅದರಲ್ಲಿ ಗಂಡ ಹೆಂಡತಿ ಯಾರು ಅಂತ ಕೇಳಿದ್ರೆ ನೋಡಿ ಸರಿ, ಹುಡುಗಿ ಯಾವಾಗ್ಲೂ ಜೊತೆಲೆ ಸ್ವಭಾವಗಳು ನೋಡಿದ್ರೆ ನಿಮಗೆ ಅನಿಸುತ್ತೆ ಗಂಡ? ನಾನು ಜಂಗ್ಲಿ ಮನಸಾರಿ ಚಿತ್ರ ಮಾಡಿದ್ದೀನಿ. ಸೊ ಜಂಗ್ಲಿ ಸೆಟ್ ಅಲ್ಲಿ ಯೋಗರಾಜ್ ಭಟ್ ಬಂದ್ರು, ಅಂಡ್ ಮನಸಾರಿ ಸೆಟ್ ಅಲ್ಲಿ ಸೂರಿ ಸರ್ ಬಂದ್ರು, ಪರಮಾತ್ಮ ಸೆಟ್ ಅಲ್ಲಿ ಸೂರಿ ಸರ್ ಮತ್ತೆ ಬಂದ್ರು. ಸೊ ಯಾವಾಗ್ಲೂ ಇಬ್ರು ಜೊತೆಲೆ ಇರ್ತಾರೆ. ನಿಮ್ ಪ್ರಕಾರ ಯಾರು ಗಂಡ ಯಾರು ಹೆಂಡತಿ? ಐ ಥಿಂಕ್ ಸ್ವಭಾವಗಳ ದೃಷ್ಟಿಯಿಂದ ಕೇಳ್ತಾ ಇರೋದು ನಾನು. ಓಕೆ, ನನ್ನ ಪ್ರಕಾರ ಬೇಗ ಹೇಳಕ್ಕಾಗಲ್ಲ. ಕೆಲವೊಂದ್ಸಲ ಅವ್ರು ಅನ್ನಿಸ್ತಾರೆ, ಕೆಲವೊಂದ್ಸಲ ಇವ್ರು ಅನ್ನಿಸ್ತಾರೆ ಅಲ್ವಾ? ಅಷ್ಟೇ ಸಿಂಪಲ್. ಸೊ ನೀವು ಕೇಳಿ, ಈಗ ನಿಮ್ಮ ಸರ್ದಿ ಈವರೆಗೆ ಕೇಳಲಾರ್ದಿರುವಂಥ ಮನಸ್ಸಿನಲ್ಲಿ ಹುದುಗಿರುವಂಥ ಏನಾದರೂ ಕೇಳ್ರಿ ಆ ಥರ. ಏನು ಪ್ರಶ್ನೆ ಕೇಳಲಿ ಅಂತಾನೆ ಪ್ರಶ್ನೆ ಕೇಳಿ. ಅದೇ ಏನು ಪ್ರಶ್ನೆ ಕೇಳಿ ಸರ್? ಕೇಳಿ, ಏನಾದರೂ ಕೇಳಿ.
ತಲೆ ಸರಿ ಇದೆಯಾ ಕೇಳಿ. ಓಕೆ ಕೇಳಿ ಅಂದ್ರೆ ಅದೇ ಈಗ ನಿಮ್ ತಲೆ ಸರಿ ಇದೆಯಾ? ಚಿತ್ರದಲ್ಲಿ ನೋಡ್ತೀವಿ ಹುಡುಗಿಯರ್ ಕ್ಯಾರೆಕ್ಟರ್ಸ್ ನಾವು ತುಂಬಾ ಅರ್ಥ ಮಾಡ್ಕೊಡ್ತೀರಾ. ಸೊ ಬ್ಯೂಟಿಫುಲ್ ರೀ, ಜಸ್ಟ್ ಬ್ಯೂಟಿಫುಲ್ ಪ್ರಶ್ನೆ. ಕಾಲೇಜ್ ಡೇಸ್ ಅಲ್ಲಿ ಅಥವಾ ತುಂಬಾ ಗರ್ಲ್ ಫ್ರೆಂಡ್ಸ್ ಇದ್ರ ಅಂಡರ್ಸ್ಟುಡ್. ನನ್ನ ಮುಖಕ್ಕೆ ಆ ರೇಂಜಿಗೆ ಗರ್ಲ್ ಫ್ರೆಂಡ್ಗಳನ್ನ ಎಳೆಯೋ ತಾಕತ್ತು ಇಲ್ಲ. ನನ್ನ ಥಾಟ್ಸ್ಗಿರುತ್ತೆ ಏನೋ ಗೊತ್ತಿಲ್ಲ. ಕಾಲೇಜಲ್ಲಿ ನಾನು ತುಂಬ ಅದ್ಭುತ ವಿದ್ಯಾರ್ಥಿ, ನೆಟ್ಗೆ ಓದಿ ನೆಟ್ಗೆ ಹೋಗಿ ಬಂದೆ. ಒಳ್ಳೆ ಡ್ರಾಪ್ ಔಟ್ ವಿದ್ಯಾರ್ಥಿ ಕೂಡ, MA ಬಿಟ್ಬಿಟ್ಟೆ. ಅಲ್ಲಿ ಯಾವುದೋ ಅಪ್ಪಿತಪ್ಪಿ ಕೂಡ ಒಂದು ಹುಡುಗಿನೂ ಎದುರು ಬಂದಿಲ್ಲ. ನಮಗೇನು ಆ ಥರದ್ದು ಕೆಮಿಕಲ್ ಎರರ್ ಅನ್ನೋದು ನನ್ನ ಬದುಕಲು. ಬಟ್ ನೀವ್ ಹೇಳಿದಿರ ಮುಂಚೆ ಯಾವಾಗ್ಲೂ ಹುಡುಗಿ ಏನೋ ತೊಂದರೆ ಪ್ರಾಬ್ಲಮ್ಸ್ ಇದ್ರೆ ನಿಮ್ಮ ಹತ್ರನೇ ಬಂದು ಹೇಳ್ಕೊಡ್ತಾರೆ. ಅದು ಮೇ ಬಿ ಈ ಕಳೆದೊಂದು ಮುಂಗಾರು ಮಳೆ ಹಿಂದೆ ಮುಂದೆಯಿಂದ ನಾನು ಸುಮಾರು ಜನ ಕಾಲೇಜ್ ಹುಡುಗರಿಗೆ ಸ್ನೇಹಿತ. ಅದು ಎಷ್ಟು ಅಂದರೆ ಬಹಳ ವಿಷಯಗಳು ಗೊತ್ತು ನನಗೆ ಕಾಲೇಜ್ ಹುಡುಗಿಯರದ್ದು. ಆಮೇಲೆ ಎಸ್ಪೆಷಲಿ ಹುಡುಗಿಯರಿಗೆ ಎಮೋಷ್ನಲಿ ತುಂಬ ಸಮಸ್ಯೆಗಳಿರುತ್ತೆ. ದೇ ಶೇರ್ ಇಟ್ ಅಂದರೆ ಪರ್ಫೆಕ್ಟ್ ಬೌನ್ಸ್ ಆಗುತ್ತೆ, ಅಂದರೆ ಪರ್ಫೆಕ್ಟಾಗಿ ಇದು ಅರ್ಥ ಆಗುತ್ತೆ, ಮಿರರಿಗೆ ಹೇಳ್ದಂಗೆ ಇರುತ್ತೆ ಅನ್ನೋ ಥರ. ದೇ ಶೇರ್ ಇಟ್. ಸಾರಿ, ನಾನು ಕೂಡ ಆದ್ದರಿಂದ ನಾವು ಸಜೆಷನ್ಸ್ ಕೊಡೋದ್ರಲ್ಲಿ ತುಂಬ ಒಂದು ರೇಂಜಿಗೆ PhD ಒಂದು 35 ಮಾರ್ಕ್ಸ್ ತೊಗೊಂಡಿರಬಹುದೇನೋ. ಆದ್ದರಿಂದ ಹುಡುಗಿಯರು ನಮಗೆ ಹೆಚ್ಚು ಅರ್ಥ ಆಗ್ತಾರೆ ಅಂತ. ಅದು ನನ್ನ ಒಳಗಡೆ ಒಬ್ಬ ಕಾವ್ಯ ಕನ್ನಿಕೆ ಇದ್ದಾಳೆ. ಸರ್ ಈ ಪ್ರಶ್ನೆ ತೇಜಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ಕಾವ್ಯ ಕನ್ನಿಕೆ ನಿಜವಾಗ್ಲೂ ಇದ್ದಾಳೆ ಅಫ್ಕೋರ್ಸ್ ನಿಮ್ಮ ಹತ್ರ. ನನ್ನ ಪ್ರಶ್ನೆ ಏನಂತಂದ್ರೆ, ಈಗ ಈ ರೊಮ್ಯಾಂಟಿಕ್ ಆದ ಸೀನ್ಗಳನ್ನ ಮತ್ತು ಡೈಲಾಗ್ಗಳನ್ನ ಬರೆಯುವರಲ್ಲಿ ನೀವು ಸಿದ್ಧಹಸ್ತರು. ಅದು ಗಣೇಶ್ಗಿರ್ಬೋದು, ದಿಗಂತಿಗಿರ್ಬೋದು, ಅಥವಾ ಈ ಸಿನಿಮಾದಲ್ಲಿ ಪುನೀತ್ಗಿರ್ಬೋದು. ಎಲ್ಲೋ ಒಂದು ಕಡೆ ಒಂದು ಹುಡುಗಿ ಇರ್ತಾಳಲ್ಲ, ಅಂದರೆ ಆ ಕೈಗೆ ಸಿಗಲಾರದ ಒಂದು ಕನಸು, ಆ ನಕ್ಷತ್ರ, ಅದು ಇರಲೇಬೇಕು ಎಲ್ಲರ ಲೈಫಲ್ಲೂ ಕೂಡ. ನೀವು ಹಾಗೆ ಕೈಗೆ ಸಿಗಲಾರದ ಒಂದು ಹುಡುಗಿ ನಿಮ್ಮ ಲೈಫಲ್ಲಿ ಬಂದು ಹೋಗಿದ್ದು ಆ ಥರದ್ದು ಏನಾದರೂ ಇದೆಯಾ? ಕೈಗೆ ಸಿಗಲಾರ್ದವಳು ಅಂದರೆ ಅದು ನನ್ನ ಒಳಗಡೆ ಇರೋ ಹುಡುಗಿನೇ. ಈಗ ಏನೋ ಬರಿಬೇಕಾರೆ ಅಥವಾ ಒಂದು ಪೊಯಿಟ್ರಿ ಅಥವಾ ಒಂದು ಹುಡುಗಿನ ರೇಗಿಸಿರೋ ಥರದ ಹಾಡು ಬರಿಬೇಕಂದ್ರೆಲ್ಲ ಒಂದು ರೂಪ ಗೀಪ ಏನು ಇಲ್ಲದೆ ಇರೋಂಥದ್ದು ಒಂದು ಕಣ್ಣಿಗೆ ಬೀಳ್ತಾಳೆ. ಅವಳು ರಿಯಾಲಿಟಿಲಿ ಇಲ್ಲ. ಅಲ್ಲ, ರಿಯಾಲಿಟಿಲಿ ಇರಬಹುದಾಗಿರುವಂಥ ಅದು ನನ್ನ ಹೆಂಡ್ತಿನ ಕೇಳಬೇಕು. ಅದು ನೀನಾ ಅಂತ ಅಲ್ಲ, ನಾನು ಹೇಳ್ತಿರೋದು ನೀವು ಅಲ್ಲಿ ನಿಮ್ಮಮ್ಮ ಅವ್ರ ಮಧ್ಯೆ ಏನೂ ಇಲ್ಲದೆ ಇರಬಹುದು. ಎಲ್ಲೋ ಹಿಂಗೆ ನೋಡಿರ್ತೀರಿ ನೀವು, ಒಂದ್ಸಲ ನೋಡಿರ್ತೀರಿ, ಇಷ್ಟ ಆಗಿರ್ತಾಳೆ, ಅವಳು ಎರಡನೇ ಸಲ ಬರೋದೇ ಇಲ್ಲ, ಆಮೇಲೆ ಅವಳು ಸಿಗೋದೇ ಇಲ್ಲ ಅನ್ಕೊಳ್ಳಿ, ಆ ಥರ. ಹಾಗೆಲ್ಲ ನಮಗೆ ಎಷ್ಟೋ ಸುಧಾರಿಸ್ಬಿಡ್ತಾ ಇದ್ದೇನೆ. ಆ ಥರದ್ದು ಕೆಮಿಕಲಿ ಏನೋ ಒಂದು ಕೆಮಿಸ್ಟ್ರಿ ಅನ್ನೋದು ನನಗೆ ಸಾಧ್ಯ ಇಲ್ಲ ವೈಯಕ್ತಿಕವಾಗಿ. ಐ ಡೋಂಟ್ ಬಿಲೀವ್ ಇನ್. ನಿಮ್ಗೆ ಗೊತ್ತದ ಅಷ್ಟೊಂದು? ಗೊತ್ತು, ನಾನು ಹುಡುಗಿ ಅಲ್ಲ, ಎಲ್ಲ ಗೊತ್ತಿರುತ್ತೆ ಹುಡುಗಿಗೆ. ಹೆಣ್ಣು ಮಕ್ಕಳು ನಮ್ ಇನ್ನೊಂದು ಹೆಸರು ಗೂಗಲ್. ಅದು ಒಂದು ಜೋಕ್ ಇದೆ. ಹುಡುಗಿ ಮೋಸ್ಟ್ಲಿ ಹುಡುಗಿ ಇರ್ಬೇಕು, ಬಿಕಾಸ್ ಅವಳಿಗೆ ಎಲ್ಲ ಗೊತ್ತಿರುತ್ತೆ. ಎಲ್ಲ ಗೊತ್ತಂತ ನೀವು ಹೇಳ್ತೀರಿ, ಅವ್ರೇನು ಹೇಳಲ್ಲ, ಅವರು ಕೂಡ. ಅವ್ರು ಸ್ವಲ್ಪ ಸೈಲೆಂಟ್. ಅವ್ಳಿಗೂ ಎಲ್ಲ ಗೊತ್ತಿರುತ್ತೆ. ಈಗ ಇನ್ನೊಂದು, ನಿಮ್ಮ ಚಿತ್ರಗಳಲ್ಲಿ ಬರುವಂತಹ ನಾಯಕ ನಟಿಯರೇನಿದ್ದಾರೆ, ಅಂದರೆ ನಾಯಕ ಪ್ರಧಾನ ಚಿತ್ರಗಳಲ್ಲಿ ಯೂಶ್ವಲ್ ನಮಗಿರುವಂಥ ನಾಯಕ ಪ್ರಧಾನ ಚಿತ್ರಗಳು, ಆದರೆ ನಿಮ್ಮ ಚಿತ್ರಗಳಲ್ಲಿ ಹಾಗಲ್ಲ. ನಾಯಕಿ ಕೂಡ ತುಂಬ ಪ್ರಮುಖ ಪಾತ್ರ ವಹಿಸ್ತಾಳೆ. ಅಂದರೆ ಒಂಥರ ಈಕ್ವಲ್ ಸ್ಕ್ರೀನ್ ಸ್ಪೇಸ್ ಕೊಡ್ತೀರಾ ಅವಳಿಗೆ. ಸೊ ಈ ಚಿತ್ರದಲ್ಲಿ ಕೂಡ ಅದೇ ಥರ ನಾಯಕಿಯರಿಗೆ ತುಂಬ ಬಲಿಷ್ಠವಾದ ಪಾತ್ರಗಳಿದೆ. ಅದು ನೀವು ಅದನ್ನು ನೋಡಲೇಬೇಕು. ಅದು ನಾನು ಹೇಳ್ತಾ ಹೋದಷ್ಟು ಹೇಳೋದ್ರಲ್ಲಿ ನಾನೇ ಕಾಂಪ್ಲಿಕೇಟ್ ಮಾಡ್ಕೊತಿರ್ತೇನೆ, ನನಗೆ ಅರ್ಥ ಆಗಲ್ಲ. ಇವರಿಬ್ರು ಜೊತೆಲಿ ಇರುವಂಥ ಸೀನ್ಗಳಿದೆಯಾ? ಸಾಕಷ್ಟು. ಒಂದೇ ಸೀನ್ ಅಂಡ್ ಒಂದು ಸಾಂಗ್ ಪೂರ್ತಿ ಡೈಲಾಗ್ ಇದೆಯಾ ನಿಮ್ಮಿಬ್ರದ್ದು ಆ ಕಡೆ ಈ ಕಡೆ ಹತ್ರ ಎಕ್ಸ್ಚೇಂಜ್ ಮಾಡೋಂಥದ್ದು? ಸಣ್ಣ ಪುಟ್ಟದ್ದು ಏನಾದರೂ ಹೇಳ್ಬೋದಾ ಇಬ್ರು ಸೇರ್ಕೊಂಡು? ಇಲ್ಲ, ಆ ಥರದ್ದಿಲ್ಲ. ಡೈರೆಕ್ಟ್ ಇಂಟ್ರಾಕ್ಷನ್ ಅನ್ನೋ ಥರದ ಡೈಲಾಗ್ಸ್ ಇಲ್ಲ. ಓಕೆ, ಜಸ್ಟ್ ಪರಮೆಲ್ಲಿ ಪಡಾಕ್. ಒಂದು ಸೀನಲ್ಲಿ ಇವಳು ಪರಮೆಲ್ಲಿ ಅಂತ ಅವಳನ್ನ ಕೇಳ್ತಾರೆ, ಟಪಾರ್ ಅಂತ ಕೆನ್ನೆ ಹೊಡಿತಾರೆ. ಅದೊಂದು ಸೀನ್, ಅದೊಂದ್ಸಲ ಎನಾಕ್ಟ್ ಮಾಡ್ತಾರೆ ಸರ್. ಸೊ ಈಗ ನಾವೊಂದು ಹಾಡು ಕೇಳ್ಕೊಂಬೋಣ ಬಟ್ ಒಳ್ಳೆ. ಎಸ್, ನಾವೀಗ ಪರಂ ಅನ್ನೋ ಬಗ್ಗೆ ಮಾತಾಡ್ತಾ ಇದ್ವಿ. ಪರಮಾತ್ಮ ಅನ್ನೋ ಹಾಡು ಏನೋ ಟೈಟಲ್ ಸಾಂಗ್ ಇದೆ. ಆ ಹಾಡನ್ನು ಕೇಳ್ಕೊಂಡು ಮತ್ತೆ ಈ ಸಂದರ್ಶನ, ಈ ಮಾತುಕತೆ ಮುಂದುವರ್ಸೋಣ. ಈಗ ಚಿಕ್ಕದೊಂದು ಬ್ರೇಕಿನ ಮುಂಚೆ ಹಾಡು. ಕಾಲೇಜ್ ಗೇಟಲ್ಲಿ ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ
ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವ್ರುಂಟೆ ಚೊಂಬೇಶ್ವರ, ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ತನ ಡೂನ 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 ಡೂಡೂನ ತನ ಡೂನ 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 ಡೂಡೂನ. ಎಸ್, ಪರಮಾತ್ಮ ಕಾರ್ಯಕ್ರಮ ಮುಂದುವರ್ಸೋಕ್ಕಿಂತ ಮುಂಚೆ ಚಿಕ್ಕದೊಂದು ಬ್ರೇಕ್ ತೊಗೊಂಡು, ಬ್ರೇಕಿನ ಮುಂಚೆ ನಮ್ಮ ಜೊತೆಗೆ ಐಂದ್ರಿತಾ ಮತ್ತು ದೀಪಾ ಸನ್ನಿಧಿ ಇಬ್ಬರು ಬಂದು ಮಾತಾಡಲಿಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ಒಳ್ಳೆಯದಾಗಲಿ ನಿಮಗೆ ಮತ್ತು ನಿಮ್ಮ ಸಿನಿಮಾಗೆ ಐಂದ್ರಿತಾ ಆ್ಯಂಡ್ ದೀಪಾ. ಥ್ಯಾಂಕ್ಸ್ ಲಾಟ್. ನಿಮ್ಮ ಹೆಸರು ಸಾನ್ವಿ, ನಿಮ್ಮ ಹೆಸರು ಏನಂದರೆ? ದೀಪಾನೆ. ಅವಳು ಎರಡು ಹೆಸರು, ಸಾನ್ವಿ ಮತ್ತೆ ಪಸೀನಾ. ನೀವು ನೋಡಿದ್ರೆ ಪಸ್ತಿನ ಬಂದ್ಬಿಡುತ್ತೆ ಎಲ್ರಿಗೂ. ಓಕೆ, ಥ್ಯಾಂಕ್ಸ್ ಲಾಟ್ ಇಬ್ಬರಿಗೂ. ಸೊ ನಾನೀಗ ಚಿಕ್ಕೊಂದು ಬ್ರೇಕ್ ತಗೋತೀನಿ. ಬ್ರೇಕ್ ನಂತರ ನಾನು ಈಗಾಗಲೇ ನಿಮ್ಗೆ ಹೇಳಿದ್ರೆ ಒಂದು ಕಿಡಿಗಡಿ ಪ್ರೇಕ್ಷಕ ಬರ್ತಾ ಇದ್ದಾರೆ. ಅವರು ಡೈಲಿ 3 ಕನ್ನಡ ಚಿತ್ರಗಳನ್ನ ನೋಡ್ತಾರೆ, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು. ಆದರೂ ಕೂಡ ಅವ್ರಿಗೆ ಏನೂ ಆಗಿಲ್ಲ, ಆ ಥರ ಮಿರಾಕಲ್. ಸೊ ಚಿಕ್ಕೊಂದು ಬ್ರೇಕ್ ನಂತರ ಕಿಡಿಗಡಿ ಪ್ರೇಕ್ಷಕನೊಂದಿಗೆ ಮತ್ತು ಭಟ್ರೊಂದಿಗೆ ಮಾತುಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.